ಎಲ್ರಿಗೂ ನಮಸ್ಕಾರ. ಅಕ್ಕಿ ಪಾಯಸ ಅಥವಾ ಪೇಣಿ ಅನ್ಬೋದು. 30 ರಿಂದ 40 ಜನಕ್ಕೆ ಆಗೋಷ್ಟು ಒಂದು ಪಾಯಸ ತೋರಿಸ್ತಾ ಇದ್ದೀನಿ. ಒಂದು 205 ಗ್ರಾಮ್ ಅಕ್ಕಿ ತಗೊಂಡಿದ್ದೀನಿ ಜೀರಾ ರೈಸ್. ಒಂದು 2 ವಿಜಿಲ್ ಹಾಕ್ಸ್ಕೊಳ್ಳೋಣ. ಸ್ವಲ್ಪ ನುಣ್ಣಗೆ ಬೇಯಬೇಕು, ತುಂಬಾ ನುಣ್ಣಗೆ ಬೇಯಬೇಕು. ಈಗ ಬೆಂದಿದೆ ಆಲ್ಮೋಸ್ಟ್. ಈಗ ತಿರ್ಗಿಸಿ ನೋಡಿ, ಅಷ್ಟು ಮಾತ್ರ ಬೆಂದಿರಬೇಕು. ಈಗೆಲ್ಲ ಒಂದು ಪಾತ್ರೆಗೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಅಷ್ಟು ಮಾತ್ರ ಚೆನ್ನಾಗಿ ಬೆಂದಿರಬೇಕು ನುಣ್ಣಗೆ. ಎಷ್ಟು ನುಣ್ಣಗೆ ಬೆಂದರೆ ಅಷ್ಟು ಚೆನ್ನಾಗಿರುತ್ತೆ. ಈಗೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅಕ್ಕಿ ಎಷ್ಟು ಸಾಫ್ಟಾಗಿ ಬೆಂದರೆ ಅಷ್ಟು ಟೇಸ್ಟಾಗಿ ಪಾಯಸ ಅನ್ನೋದು ಬರುತ್ತೆ. ಈಗೆಲ್ಲ ಒಂದು ಪದರ ಹಾಕೊಂಡು ಹಾಲು ಹಾಕ್ಕೊಂತ ಇದ್ದೀನಿ. ಹಾಲು ಹಾಕ್ಬೇಕಾದ್ರೆ ಬಳಸ್ಬೋದು. ಒಂದು 2 ಲೀಟರ್ ಹಾಲು ಉಪಯೋಗಿಸ್ತಾ ಇದ್ದೀನಿ. ನೀರು ಜಾಸ್ತಿ ಇಕ್ಕಿದೆ ಕುಕ್ಕರ್ ಅನ್ನಕ್ಕೆ. ಈಗ ಸ್ವಲ್ಪ ಹಾಲು ಕಮ್ಮಿ ಹಾಕೊಳ್ಳಿ. ಅಷ್ಟು ಇರಬೇಕು, ಅಷ್ಟು ತೆಳುವಾಗಿರಬೇಕು. ಸ್ವಲ್ಪ ಅರಿಶಿನ ಪುಡಿ, ನ್ಯಾಚುರಲ್ ಕಲರ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಳ್ಳೋಣ. ಹಂಗೆ ಗೋಡಂಬಿ, ಬಾದಾಮಿ ಎಲ್ಲ ಬೆಂದರೆ ಅಕ್ಕಿ ಜೊತೆಗೆ ಹಾಲು 3 ಬೆಂದರೆ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತುಪ್ಪ, ಈ 4 ಐಟಮ್ ಬೆಂದು ಚೆಂದಾಗಿ ಟೇಸ್ಟ್ ಬಂದ್ಬಿಡುತ್ತೆ. ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂತ ಇದ್ದೀನಿ. ಹಂಗೆ ತುಂಬಾನೇ ಟೇಸ್ಟ್ ಚೆನ್ನಾಗಿ. ಸ್ವಲ್ಪ ಸೊಂಪು ವೆರೈಟಿ ಆಗಿರ್ಲಿ ಅಂತ ಒಂದು 2 ಚಕ್ಕೆ ತೊಳೆದ್ಬಿಟ್ಟು ಚಕ್ಕೆಯನ್ನು ಹಾಕ್ಕೊಳ್ಬೇಕು. ತುಂಬಾನೇ ಟೇಸ್ಟ್ ಆಗಿರುತ್ತೆ. ಅಲ್ಲಿ ಪಾಯಸದ ಮೇಲೆ ಚಕ್ಕೆನ ಎತ್ತಾಕ್ಬಿಡೋಣ. ಚಕ್ಕೆ ಅದ್ರಲ್ಲಿ ಬಿಡೋದು ಬೇಡ. ಎಲ್ಲ ಫುಲ್ ತಿರ್ಗ್ಸೋಣ. ತಿರ್ಗ್ಸಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು, ತಳ ಅಂಟುತ್ತೆ. ತಿರ್ಗ್ಸಾನೆ ಇರಬೇಕು, ನೀಟಾಗಿ ತಿರ್ಗಿಸ್ಬೇಕು. ಯಾಕಪ್ಪ ಬಿಡಬಾರ್ದಪ್ಪ, ತಳ ಅಂಟುತ್ತೆ. ಹಾಲೆಲ್ಲ ಹಾಕಿದ್ರಲ್ವಾ, ಅದಕ್ಕೆ ತಳ ಇಟ್ಬಿಡುತ್ತೆ. ಅಕ್ಕಿ ಹಾಲು 3 ಚೆನ್ನಾಗಿ ಬೇಯಬೇಕು. ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಪಾಯಸ ಮಾತ್ರ. ತಿಂತಾ ಇದ್ರೆ ನಂಗೆ ತಿನ್ಬೇಕು ಅನಿಸುತ್ತೆ. ಈಗ ಒಂದು 200 ಗ್ರಾಮ್ ಕೋವಾ, ಆಲ್ಮೋಸ್ಟ್ ಎಲ್ಲ ಗಟ್ಟಿಯಾಗಿದೆ. ಒಂದು 200 ಗ್ರಾಮ್ ಕೋವಾ ಹಾಕ್ಕೊಂತ ಇದ್ದೀನಿ. ಸಪ್ಪೆ ಕೋವಾ, ಇದು ಬೇಕರಿ ಅಥವಾ ನಂದಿನಿ ಹಾಲು ಅಂಗಡಿಯಲ್ಲಿ ಸಿಗುತ್ತೆ. ಒಂದು 200 ಗ್ರಾಮ್ ಕೋವಾ ಅಷ್ಟೇ ಸಾಕು. ಅದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ತಿರ್ಗ್ಸಾನೆ ಎಲ್ಲ ಮೆಲ್ಟ್ ಆಗಲಿ ಅದು ಕೋವಾ ಎಲ್ಲಾನು. ಈಗ ಬಿಡಿಯೋಕೆ ಹೋಗ್ಬಾರ್ದು, ತಿರ್ಗ್ಸಾನೆ ಇರಬೇಕು. ಚೆನ್ನಾಗಿ ತಿರ್ಸ್ಬೇಕು. ಇವಾಗ ಎಲ್ಲ ಫುಲ್ ಕರಗಲಿ, ಅದು ಕೋವಾ ಎಲ್ಲ ಮೆಲ್ಟ್ ಆಗಲಿ ಫುಲ್ಲು. ಈಗ ಒಂದು 100 ಗ್ರಾಮ್ ದ್ರಾಕ್ಷಿ ಹಾಕ್ಕೊಳ್ಳೋಣ. ದ್ರಾಕ್ಷಿ ಲಾಸ್ಟಲ್ಲಿ ಹಾಕ್ಬೇಕಪ್ಪ ಅಂದರೆ ಇದು ತಳ ಇಡುತ್ತೆ ಫಸ್ಟಲ್ಲಿ ಹಾಕ್ಬಿಟ್ರೆ. ಅದಕ್ಕೆ ಲಾಸ್ಟಲ್ಲಿ ದ್ರಾಕ್ಷಿ ಹಾಕ್ಕೊಳ್ಳೋಣ ಕೋವಾ ಹಾಕೋ ಟೈಮಲ್ಲಿ. ಈಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಕರಗಿದೆ ಕೋವಾ. ತೋರಿಸ್ತೀನಿ ನೋಡಿ. ಇವಾಗ ಕೋವಾ ಎಲ್ಲ ಫುಲ್ ಮೆಲ್ಟ್ ಆಗಿದೆ. ಆಮೇಲೆ ಸಕ್ಕರೆ 1 kg 200 ಗ್ರಾಮ್ ಹಾಕ್ಕೊಳ್ಳೋಣ. ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವೀಟ್ ಕಮ್ಮಿ ಆದರೆ ಬೇಕಾದ್ರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ ಪಾಯಸ. ಸ್ವೀಟ್ ಯಾವುದೇ ಸ್ವೀಟ್ ಆಗಲಿ ಒಂದು ಚಿಟಿಕೆ ಉಪ್ಪು ಹಾಕಿದ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗೆಲ್ಲ ಫುಲ್ ತಿರ್ಗ್ಸೋಣ. ಸಕ್ಕರೆ ಎಲ್ಲ ಮೆಲ್ಟ್ ಆಗಲಿ. ಒಂದು ಕುದಿ ಹಾಕಿದ್ರೆ ಸಾಕು, ಪಾಯಸ ಆಫ್ ಮಾಡೋದೆ ಅಷ್ಟೇ. ಒಂದೇ ಒಂದು ಸರಿ ಕುದಿ ಬಿಟ್ಟರೆ ಸಾಕು, ಪಾಯಸ ಆದಾಗೆ ಸ್ವಲ್ಪ ಬಿಟ್ಟು ಗಟ್ಟಿ ಬರುತ್ತೆ. ಆಮೇಲೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲಾಸ್ಟಲ್ಲಿ ಫೈನಲ್ ಟಚ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಗಾರ್ನಿಷ್ಗೆ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಆಲ್ಮೋಸ್ಟ್ ಆಗಿದೆ. ಈಗ ಸವಿಯಲು ಸಿದ್ಧ. ಪಾಯಸ ತಿಂತಾ ಇದ್ರೆ ಕೊಳ್ಳೋಬೇಕು. ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ.